ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಕಿಚನ್ನ ಆರ್ಗನೈಸ್ ಮಾಡಿರೋಂಥ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೂ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅಡುಗೆ ಮನೆನ ನಾನು ಈ ಥರ ಸ್ವಲ್ಪ ಅಂದರೆ ತುಂಬಾ ಜಾಸ್ತಿ ಪಾತ್ರೆ ಎಲ್ಲ ತುಂಬಿಕೊಂಡು ಇಕ್ಕಟ್ಟಾಗಿ ಇಟ್ಕೊತಿರ್ಲಿಲ್ಲ. ಯಾವಾಗಲೂ ಈ ಥರ ಸ್ವಲ್ಪ ಖಾಲಿ ಅನಿಸೋದು. ರ್ಯಾಕಲ್ಲಿ ಮಾತ್ರ ಡಬ್ಬಗಳು ಬಾಕ್ಸ್ಗಳು ಮಾತ್ರ ತುಂಬಿಡ್ತಾ ಇದ್ದೆ. ಈ ರೀತಿ ಇಟ್ಕೊತಾ ಇದ್ದೆ. ಸ್ಲ್ಯಾಬ್ ಮೇಲೆ ಮಾತ್ರ ಫುಲ್ಲು ಪ್ಲೇನಾಗೇ ಇರ್ತಿತ್ತು. ಅಡುಗೆ ಮನೆ ನೋಡೋದಕ್ಕೇನೋ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಅಷ್ಟೊಂದು ಜಾಗ ಇಲ್ಲ. ಅದು ಸ್ವಲ್ಪ ಈ ಥರ ಚಿಕ್ಕದಾಗಿ ಈ ಥರ ಓಣಿ ಥರ ಇದೆ. ಈ ಕಡೆ ಒಂದು ಬಾಲ್ಕನಿ ಥರ ಒಂದು ಕಿಚನಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಆಚೆ ಕಡೆ. ಇಲ್ಲಿ ನಾನು ಟೈಲ್ಸ್ಗಾಗಲಿ ಏನಕ್ಕೆ ಆಗಲಿ ಯಾವುದನ್ನು ಮೊಳೆಗಳೆಲ್ಲ ಒಡಿಸ್ಬಿಟ್ಟು ನಾನು ಸ್ಟ್ಯಾಂಡ್ಗಳನ್ನ ಮಾಡಿಸ್ಕೊಂಡಿರಲಿಲ್ಲ. ಆ ಥರ ಎಲ್ಲ ಮೊಳೆ ಎಲ್ಲ ಹೊಡೆದ್ಬಿಟ್ಟು ಟೈಲ್ಸ್ ಎಲ್ಲ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಎಲ್ಲ ಬಿಟ್ಕೊಂಡಿದ್ದೆ. ಈ ಕಡೆ ಸೈಡಲ್ಲಿ ಫಿಲ್ಟ್ರನ್ನ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಅಮೆಝಾನಲ್ಲಿ ಈ ಥರ ನಾನು ಸ್ಟ್ಯಾಂಡ್ಗಳು ಕಿಚನ್ಗೆ ರ್ಯಾಕ್ಗಳೆಲ್ಲ ಬೇಕಾಗಿದ್ವು, ಅದನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಂದಷ್ಟು ಬಾಟಲ್ಸ್ಗಳೆಲ್ಲ ಬೇಕಾಗಿತ್ತು. ತುಂಬಾ ದೊಡ್ಡ ಬಾಕ್ಸ್ಗಳಿದ್ವು. ಅಷ್ಟು ಕ್ವಾಂಟಿಟಿ ಫಿಲ್ ಮಾಡೋದು ಬೇಡ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ರೇಷನ್ನ ಫಿಲ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಚಿಕ್ಕ ಬಾಟಲ್ಸನ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಅದೆಲ್ಲ ಬಂದಮೇಲೆ ಚೆನ್ನಾಗಿ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋರಕ್ಕೆ ಹಾಕಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಿಚನಲ್ಲಿ ಸ್ಟೋರೇಜ್ ಮಾಡೋವಂಥ ಬಾಕ್ಸ್ಗಳೆಲ್ಲ ತುಂಬಾ ಹಳೇದಾಗಿದ್ವು. ಆದ್ದರಿಂದ ನಾನು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಹೊಸದಾಗಿ ಬುಕ್ ಮಾಡಿ ತರಿಸ್ಕೊಂಡು ಅದನ್ನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾವುದೇ ಥರದ್ದು ವೇಸ್ಟ್ ಖರ್ಚು ನಾನಿಲ್ಲಿ ಮಾಡಲ್ಲ. ನನಗೆ ಬೇಕಾಗಿರೋ ಅಂಥ ಐಟಮ್ಸ್ಗಳು ಮಾತ್ರ ನಾನಿಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಇನ್ನು ನಾನು ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ತಿಂಡಿ ಅಡುಗೆಗಳನ್ನ ಚಾರ್ಟ್ ಪೇಪರ್ ಥರ ಬರೆದ್ಬಿಟ್ಟು ಅಂಟಿಸ್ಕೊಂಡಿರ್ತೀನಿ ಯಾವಾಗೂ. ಅದು ಕೂಡ ತುಂಬಾ ಹಳೇದಾಗಿತ್ತು. ಅದನ್ನೆಲ್ಲ ಅರ್ದು ತೆಗೆದಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗೋಡೆ ಎಲ್ಲ ಅಂಟ್ಕೊಂಡು ಗಲೀಜು ಥರ ಕಾಣಿಸ್ತಾ ಇತ್ತು. ಇನ್ನು ನಾನು ಕಿಚನ್ಗೆ ಸ್ಲ್ಯಾಬ್ ಮೇಲೆ ಅಂಟಿಸೋಣ ಅಂತ ಇದನ್ನೊಂದು ಆರ್ಡ್ರ್ ಮಾಡಿದ್ದೆ. ಇದು ಯಾಕೋ ಸ್ಲ್ಯಾಬ್ ಮೇಲೆ ಅಂಟಿಸಿದ್ರೆ ನೀರು ಬೀಳ್ತಾನೆ ಇರುತ್ತೆ, ನೀಟಾಗಿರಲ್ಲ, ಮತ್ತು ಗಮ್ಮೆಲ್ಲ ಓಪನ್ ಆದರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಕಿಚನಲ್ಲಿ ವೈಟ್ ಕಲರ್ ರ್ಯಾಕ್ ಇದೆ ಅಲ್ವಾ, ಅದು ತುಂಬಾ ಗಲೀಜಾಗ್ತಾಯಿತ್ತು. ವಾರನೂ ಅದ್ರ ಮೇಲೆ ಏನಾದರೂ ಚೆಲ್ಲೋದು ಅಥವಾ ಗಲೀಜು ಕೈಯಿಂದ ಮುಟ್ಟಿದಾಗ ವೈಟ್ ರ್ಯಾಕೆಲ್ಲ ಒಂಥರ ಬೂದಿ ಬಣ್ಣ ಥರ ಆಗ್ತಾಯಿತ್ತು. ಸರಿ ಅದನ್ನು ಅಂಟಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ಮೆಜರ್ಮೆಂಟ್ ಮಾಡಿಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡಿ ಈ ಥರ ಇದೆ ರ್ಯಾಕು. ಇದು ವೈಟ್ ಕಲರ್ ಇರೋದ್ರಿಂದ ತುಂಬಾ ಗಲೀಜಾಗ್ಬಿಡುತ್ತೆ, ಬೇಗನೆ ಗಲೀಜಾಗುತ್ತೆ, ಮತ್ತು ವಾರಕ್ಕೊಂದ್ಸತಿ ಅದನ್ನು ಕ್ಲೀನ್ ಮಾಡಲೇಬೇಕು, ಆ ಥರ ಇದಾಗ್ಬಿಡುತ್ತೆ. ಈ ಸ್ಟಿಕ್ಕರಲ್ಲಿ ಒಂದು ಸೈಡ್ ಗಮ್ ಇರುತ್ತೆ, ಆ ಗಮ್ಮನ್ನು ರಿಮೂವ್ ಮಾಡಬೇಕು. ಅದನ್ನು ತೆಗೆದುಬಿಟ್ಟು ನೀಟಾಗಿ ಅಂಟಿಸ್ಬೇಕು. ಇದಕ್ಕೆ ಯಾರನ್ನ ಸಪೋರ್ಟ್ ತೊಗೊಂಡು ಅಂಟಿಸಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ನಾನು ಒಬ್ಬಳೇ ಅಂಟಿಸ್ತಾ ಇದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ ಅಂಟಿಸ್ಬೋದಾ ಅಂತ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂತು. ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದುಬಿಡ್ತು, ಇನ್ನು 2-3 ಸ್ಟೆಪ್ಪಲ್ಲಿ ಚೆನ್ನಾಗಿ ನೀಟಾಗಿ ಕುತ್ಕೊಂತು. ಈ ಥರ ಅಂಟಿಸಿಟ್ಟಿರೋದ್ರಿಂದ ಇವಾಗ ರ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಈಗ ಇದ್ರ ಮೇಲೆ ಎಷ್ಟು ಡಬ್ಬಗಳೆಲ್ಲ ಜೋಡಿಸಿಟ್ಕೊಂಡ್ರು ಅಥವಾ ಒಂದು ವಾರ ತಪ್ಪಿದ್ರೆ ಕ್ಲೀನ್ ಮಾಡೋದು ಇನ್ನೊಂದು ವಾರ ಮಾಡ್ಕೋಬೋದು. ಇನ್ನು ಈ ಥರ ಇದ್ದರೆ ಇವಾಗ ರ್ಯಾಕ್ ಮೇಲೆ ಅಲ್ಲಿ ಏನೇ ಚೆಲ್ಲಿದ್ರು ಕೂಡ ಬಟ್ಟೆನಲ್ಲಿ ಒರೆಸ್ಬಿಟ್ರು ಕೂಡ ಕ್ಲೀನಾಗಿರುತ್ತೆ, ಮತ್ತು ಕರೆ ಕಟ್ಕೊಳ್ಳೋದಿಲ್ಲ, ಮತ್ತು ಅದನ್ನು ಚೆನ್ನಾಗಿ ಉಜ್ಜಿ ತೆಗೆದು ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ನಮಗಿರೋದಿಲ್ಲ. ಇನ್ನು ಈ ಪುಟಾಣಿ ಇದೊಂದು ಸ್ಟ್ಯಾಂಡನ್ನು ಇತ್ತು, ಮುಂಚೆನೇ ಇತ್ತು. ಅದ್ರ ಮೇಲೆ ಕೆಲವೊಂದಷ್ಟು ಪುಟ್ಟು ಗೊಂಬೆಗಳನ್ನ ಜೋಡಿಸ್ತಾ ಇದ್ದೆ.
ಡಬ್ಬಿಗಳೆಲ್ಲ ಖಾಲಿ ಮಾಡಿ ತೊಳೆದು ಮತ್ತು ಈಗ ರೇಷನ್ ಎಲ್ಲ ತುಂಬಿಡ್ತಾ ಇದೆ. ಈ ರ್ಯಾಕನ್ನ ಇಲ್ಲೇ ಸ್ಲ್ಯಾಬ್ ಹತ್ರನೇ ಪಕ್ಕದಲ್ಲೇ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಪುಟಾಣಿ ಸ್ಟ್ಯಾಂಡ್ಗಳನ್ನೆಲ್ಲ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಮತ್ತು ಈ ಉಪ್ಪಿನ ಜಾಡಿನ ಸುಮಾರು ದಿವಸದಿಂದ ನಾನು ಉಪ್ಪಿನ ಜಾಡಿ ಚೇಂಜ್ ಮಾಡಬೇಕು ಅಂತ ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಅದು ಹಾಗೇ ಇರಲಿಲ್ಲ. ಮತ್ತು ಸದ್ಯ ಇವಾಗ ಟೈಮ್ ಬಿಡ್ತಾ ಉಪ್ಪಿನ ಜಾಡಿ ತೊಗೊಂಡು ಬರೋದಕ್ಕೆ. ಆಚೆ ಕಡೆ ಹೋದ್ರೂ ಅದನ್ನು ತೊಗೊಂಡು ಬರೋಕ್ಕಾಗ್ತಿರ್ಲಿಲ್ಲ, ಮರ್ತೋಗ್ಬಿಡ್ತಿದ್ದೆ. ಈ ಟ್ರಾನ್ಸ್ಪರೆಂಟ್ ಬಾಟಲಲ್ಲಿ ಯಾವಾಗಲೂ ಉಪ್ಪಿಟ್ಕೊತಾ ಇದೆ. ಅದು ಇಡಬಾರ್ದು, ಮತ್ತು ಅದು ನೆಗೆಟಿವ್ ಎನರ್ಜಿ ಎಲ್ಲ ಕಾಣಿಸೋ ಥರ ಇಟ್ಕೊಂಡ್ರೆ ನೆಗೆಟಿವ್ ಎಲ್ಲ ಎಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೊಂದೆರಡು ಲವಂಗನ ಹಾಕಿಬಿಟ್ಟು ನಾನು ಉಪ್ಪಿನದು ಜಾಡಿನ ಇಡ್ತಾಯಿದ್ದೆ. ಹೊಸದು ತೊಗೊಂಡು ಬಂದಮೇಲೆ ಉಪ್ಪು ಕೂಡ ಚೇಂಜ್ ಮಾಡಿಟ್ಟೆ. ಇನ್ನು ಆಯಿಲ್ ಬಾಟಲ್ಸ್ ಎಲ್ಲ ಈ ಕಡೆ ರ್ಯಾಕ್ ಪಕ್ಕನೇ ಜೋಡಿಸ್ಕೊಂಡಿದ್ದೀನಿ. ಸ್ಟವ್ ಮಧ್ಯದಲ್ಲಿ ಇಟ್ಟಿದ್ದೀನಿ. ಈಗ ಅಡುಗೆ ಮನೆಯೆಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಆಯಿತು, ಆರ್ಗನೈಸ್ ಮಾಡಿದ್ದೆಲ್ಲ ಆಯಿತು. ಒಂದು ಕಡೆಯಿಂದ ಇವಾಗ ನಾನು ಕಿಚನ್ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರೂ ನೀಟಾಗಿ ಅಡುಗೆ ಮನೆನ ಇಟ್ಕೊಂಡಿರ್ತಾರೆ, ಆದರೆ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಅಡುಗೆ ಮನೆಗೆ ಬಂದಿದ್ದ ತಕ್ಷಣವೇ ಆಪೋಸಿಟಲ್ಲೇ ಪಾತ್ರೆ ತೊಳೆಯೋಕ್ಕೆ ಸಿಂಕ್ ಇಟ್ಟಿದ್ದಾರೆ. ನಾನು ಆ ಪಾತ್ರೆ ಸ್ಟ್ಯಾಂಡನ್ನು ನಾನು ಆ ಸಿಂಕ್ ಹತ್ರ ಕಿಟಕಿಗಿದೆ, ಮಳೆ ಯಾವುದೂ ಓಡಿಸಿಲ್ಲ, ಅದಕ್ಕೆ ಎಸ್ ಸೈಜ್ದು ಬರುತ್ತಲ್ಲ ಉಕ್ಕು, ಅದನ್ನು ಹಾಕಿಬಿಟ್ಟು ಸ್ಟ್ಯಾಂಡನ್ನು ಹ್ಯಾಂಗ್ ಮಾಡಿದ್ದೀನಿ. ಅಲ್ಲಿ ನಾನು ಪಾತ್ರೆನ ತೊಳೆದಿದ ತಕ್ಷಣ ನೀರು ಸೋರೋದಕ್ಕೆ ಅಂತ ಪಾತ್ರೆಗಳನ್ನೆಲ್ಲ ಅಲ್ಲಿ ಹಾಕ್ಬಿಡ್ತೀನಿ. ಇನ್ನು ಕಿಟಕಿ ಹತ್ರ ಒಂದೆರಡು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ, ರಿಯಲ್ ಪ್ಲ್ಯಾಂಟ್ಗಳನ್ನ. ಇನ್ನು ಈ ಗೋಡೆ ಹತ್ರ ಅಂದರೆ ಈ ಟೈಲ್ಸ್ ಎಲ್ಲ ಇದೆಯಲ್ಲ ಅಡುಗೆ ಮನೆಯಲ್ಲಿ, ಇಲ್ಲಿ ಒಂಥರ ಆ್ಯಂಟಿಕ್ ಪೀಸ್ ಥರ ಈ ಥರ ಕೆಟಲ್ಸ್ ಥರ ಇದ್ವು, ತುಂಬಾ ಚೆನ್ನಾಗಿದೆ. ಅದು ಹಳೆ ಮಾಡಲ್ದು ಇದು ಥರ ಪ್ಲೇಟ್ಸ್ ಥರ ಇಲ್ಲಿ ಟೈಲ್ಸ್ ಎಲ್ಲ ಇತ್ತು. ಅದ್ರ ಮಧ್ಯೆ ಇಲ್ಲಿ ಪ್ಲೈನ್ ಆಗಿತ್ತು, ಏನು ಇಲ್ಲದಿರೋ ಥರ ಖಾಲಿ ಅನಿಸ್ತಿತ್ತು. ಅದಕ್ಕೆ ಈ ಥರ ಗ್ರಾಸರಿದು ಸ್ಟಿಕ್ಕರ್ನ ತೆಗೆದು ನಾನು ಇದೆಲ್ಲ ಅಂಟಿಸಿಟ್ಟಿದ್ದೀನಿ. ಇನ್ನು ಈ ಸೈಡ್ ಉಪ್ಪಿನ ಜಾಡಿಗಳು, ಉಪ್ಪಿನಕಾಯಿ, ಪುಟ್ಟು ಮಡಿಕೆ ಎಲ್ಲ ಈ ಕಡೆ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಸ್ಟವ್ ಮಧ್ಯದಲ್ಲಿದೆ. ಈ ಕಡೆ ಆಯಿಲ್ ಬಾಟಲ್ಸು ಮತ್ತು ಚಿಕ್ಕದು ಪೌಡರ್ ಮಾಡಿಟ್ಕೊಂಡಿರೋ ಅಂಥದ್ದು ಬಾಟಲ್ಗೆ ಫಿಲ್ ಮಾಡಿಬಿಟ್ಟು ಈ ರ್ಯಾಕನ್ನು ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಕ್ಷಣಕ್ಕೆ ಬೇಕಾಗಿರೋಂಥ ಗ್ರಾಸರಿನೆಲ್ಲ ನಾನು ಇಲ್ಲಿ ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಕೆಲವೊಂದಷ್ಟು ಮಸಾಲ ಪೌಡರ್ಗಳನ್ನೆಲ್ಲ ಈ ಚಿಕ್ಕ ಬಾಟ್ಲಲ್ಲಿ ತುಂಬಿಟ್ಟಿರ್ತೀನಿ. ಇನ್ನು ನನಗೆ ಅಡುಗೆ ಮಾಡಬೇಕಾದ್ರೆ ತಿಂಡಿಗಳು ಏನು ಸಾಂಬಾರು ಮಾಡಬೇಕು ಅಂತ ಐಡಿಯಾ ಮಾಡಿಕೊಂಡು ಈ ಥರ ಒಂದು ಚಾರ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ತುಂಬ ಮುಂಚೆಯಿಂದನೂ ಮಾಡ್ತಿದ್ದೀನಿ. ಈ ಕಡೆ ಗೋಡೆಗಳ ಮೇಲೆಲ್ಲ ಅಂಟಿಸ್ತಾ ಇದೆ. ಇವಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಟಿಸಿದ್ದೀನಿ. ಇನ್ನು ಈ ಡೋರ್ ಪಕ್ಕ ಇರೋ ಅಂಥ ಈ ಪುಟಾಣಿ ಹ್ಯಾಂಗ್ ಮಾಡಿರೋ ಅಂಥ ಸ್ಟ್ಯಾಂಡ್ ಮೇಲೆ ಕೆಲವೊಂದು ಪ್ಲಾಸ್ಟಿಕ್ದು ಪ್ಲ್ಯಾಂಟನ್ನು ತರಿಸಿಟ್ಟಿದ್ದೀನಿ. ಮತ್ತು ಕೆಲವೊಂದು ಕ್ಯಾಂಡಲ್ಸ್ಗಳನ್ನ ಮಾಡಿಟ್ಟಿದ್ದೀನಿ. ಅದು ನಾನು ಮನೆಯಲ್ಲೇ ಮಾಡಿರೋ ಅಂಥ ಕ್ಯಾಂಡಲ್ಸು, ಅದು ಕೂಡ ಬೇಕಾಗುತ್ತೆ ಅಂತ ಅಲ್ಲಿ ಇಟ್ಟಿದ್ದೀನಿ. ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನನಗೆ ಯಾವ ಥರ ಬೇಕೋ ಆ ಥರ ನಾನಿಲ್ಲಿ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ. ಈ ಪುಟಾಣಿ ಕ್ಯಾಂಡಲ್ಸು, ಈ ಫ್ಲವರ್ ಕ್ಯಾಂಡಲ್ಸು, ಈ ಥರ ಬಬಲ್ ಕ್ಯಾಂಡಲ್ಸು, ಈ ಥರ ಎಲ್ಲ ನಾನು ಮನೆಯಲ್ಲೇ ಕೂಡ ಮಾಡಿದ್ದು. ಸಾಮಾನ್ಯವಾಗಿ ಎಲ್ಲರೂ ನೀಟಾಗಿ ಇಟ್ಕೊಂಡಿರ್ತಾರೆ, ಆದರೆ ಇಲ್ಲಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೂ ತಪ್ಪದೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.